ತಂಗಿ ಜಯಶ್ರೀ ಹಿಂಗೆ ರೆಡಿ ಆಗಿದ್ದಾಳೆ, ನನ್ನ ತಂಗಿ ಪುಟ್ಟಿ ಚಿಕ್ಕಿ ಹಿಂಗೆ ರೆಡಿ ಆಗಿದ್ದಾಳೆ. ಸೊ ನಾನು ಹಿಂಗೆ ರೆಡಿ ಆಗಿದ್ದೀನಿ. ವಿರಾಟ್ ಎಲ್ಲಿ ಹೋಗ್ತಾ ಇದ್ದೀರಾ? ಊರಿಗೆ ಹೋಗ್ತಾ ಇದ್ದೀರಾ? ಶೂಸ್ ಎತ್ಕೊಳ್ಳಿ. ಶೂಸ್ ಚಪ್ಪಲ್ ಕೊಡಪ್ಪ. ಹರ್ಷಿ ಎಲ್ಲಿಗೆ ಹೋಗ್ತಾ ಇದೀಯಾ? ಯಾವ ವಾಚು? ನಾನು ಕೊಡ್ಸಿದ್ದ ಅದು ನಿಂತೋಗಿ ಸದ್ಯಕ್ಕೆ. ಟೈಮ್ ಓಡ್ತಲ್ಲ, ನೀನು ಟೈಮ್ ಸರಿ ಇಲ್ಲ ಅದಕ್ಕೆ ಕೊಡಲ್ಲ, ಬೇರೆ ಕೊಡ್ತೀನಿ. ಲಗೇಜ್ ಎತ್ಕೊಂಬನ್ನಿ ಬೇಗ. ಅಯ್ಯೋ ಏನದು ಔಷಧಿನಾ? ಗೈಸ್ ಫುಲ್ ಲಗೇಜ್ ಎಲ್ಲ ಎತ್ಕೊಂಡು ಊರಿಗೆ ಹೋಗ್ತಾ ಇದ್ದೀವಿ. ಊರಲ್ಲಿ ಊರ ಹಬ್ಬ ಇದೆ. ಸೊ ಯಾರು ನಾನು ಇನ್ಸ್ಟಾಗ್ರಾಮು ಹಾಗೆ ಯೂಟ್ಯೂಬ್ ಶಾರ್ಟ್ಸ್ನ ನೋಡಿರ್ತೀರೋ ಎಲ್ರಿಗೂ ಗೊತ್ತಿರುತ್ತೆ. ಇವತ್ತು ನಮ್ಮ ಊರಿನ ಅಂದರೆ ಚಟ್ಟನಹಳ್ಳಿ ಊರ ಹಬ್ಬ ಇದೆ. ಹಲೋ ಫ್ರೆಂಡ್ಸ್, ಇವಾಗ ಇಂಟ್ರೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೀವೇ ನೋಡ್ದಂಗೆ ನಾವೆಲ್ಲರೂ ರೆಡಿಯಾಗಿ ಊರಿಗೆ ಹೋಗ್ತಾ ಇದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಸಂಜೆ 4 ಗಂಟೆ ಅಷ್ಟರಲ್ಲಿ ಊರಲ್ಲಿ ಹಬ್ಬ ನಡೆಯುತ್ತೆ. ಅಂದರೆ ದೇವ್ರದ್ದು ಮೆರವಣಿಗೆ ಎಲ್ಲ ಇರುತ್ತೆ. ಅದಾದಮೇಲೆ ನಾಳೆ ಮಟನ್ ಇರುತ್ತೆ. ಸೊ ಬನ್ನಿ ಹೋಗೋಣ, ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಊರ ಹಬ್ಬನ ಅಂತ ಹೇಳಿ ತೋರಿಸ್ತೀನಿ. ಕಮ್ ಲೆಟ್ಸ್ ಗೋ. ಫೈನಲಿ 2.5 ಅವರ್ ಜರ್ನಿ ಮುಗಿಸ್ಕೊಂಡು ನಾವು ನಮ್ಮೂರಿಗೆ ರೀಚ್ ಆದ್ವಿ. ಸೊ ನಾನು ಹೇಳ್ದಾಗೆ ನಮ್ಮೂರಲ್ಲಿ ಇವತ್ತು ಹಬ್ಬ ನಡೀತಾ ಇದೆ. ಈ ಹಬ್ಬದಲ್ಲಿ ದೇವ್ರದ್ದು ಒಂದು ಮೆರವಣಿಗೆ ಇರುತ್ತೆ, ವೀರಗಾಸೆ ಇರುತ್ತೆ. ಸೊ ಇದು ಯಾವುದನ್ನು ಮಿಸ್ ಮಾಡ್ಕೋಬೇಡಿ. ನನ್ನ ಈ ಒಂದು ವ್ಲಾಗ್ನ ಕಂಪ್ಲೀಟ್ ಆಗಿ ನೋಡಿ, ನಿಮಗೂ ಕೂಡ ಈ ವ್ಲಾಗ್ ತುಂಬಾ ಇಷ್ಟ ಆಗುತ್ತೆ. ಇವಾಗ ಊರಿಗೆ ಬಂದು ರೀಚ್ ಆಗಿದ್ದೀವಿ. ನೋಡಿ ಅಲ್ಲಿ ಐಸ್ ಕ್ಯಾಂಡಿಯನ್ ಕರೆಕ್ಟ್ ಟೈಮಿಗೆ ಬಂದಿದ್ದಾನೆ. ಕೊಡ್ಸೋ ಹರ್ಷಿ, ಕೊಡ್ಸೋ ಹರ್ಷಿ, ಕೊಡ್ಸೋ. ಜೇಬಿಂದ ದುಡ್ಡು ತೆಗಿತಾ ಇದೆ ನಮ್ಮಣ್ಣ. 50 ನೋಟ್ ಅಷ್ಟೇ, 500 ಅವೆಲ್ಲ ಖಾಲಿ ಆಗಿ. ದೊಡ್ಡ ಮನುಷ್ಯ. ನಡಿ ನಡಿ. ಓಪನ್ ಮಾಡು. ಐಸ್ ಕ್ರೀಮ್ ತಿಂದಾದ್ಮೇಲೆ ಬಳೆ ತೊಡ್ಸ್ಕೊಳ್ಳೋದು. ನೆಕ್ಸ್ಟ್ ಹಸಿರು ಗಾಜಲ್ಲ, ಇದು ಬ್ಲೂ ಗಾಜಿನ ಬಳೆಗಳು. ಬ್ಲೂ ಕಲರ್ ಬಳೆ ಹಾಕ್ಸ್ಕೊಂಡು ಹಿಂಗ್ ಗಾಜಿನ ಬಳೆ. ನೀನ್ ಯಾವ್ದವ? ನಿನ್ಗೆ ಯಾವ ಸಲ? ನೀನ ನೋಡ ಇಲ್ಲಿ ಮೂಳೆ ದಪ್ಪದು ದಪ್ಪ ಆಗ್ತೈತೆ. ಮಧ್ಯಾಹ್ನ ಮೂಳೆ ದಪ್ಪ ಕೆಲಸ ಮಾಡಿ ಬಳೆ ಹಾಕ್ಸ್ಕೊರೋದು ಅವಳ ರಿಯಾಕ್ಷನ್ ನೋಡಿ ಹೆಂಗಿದೆ. ದುಂಡಿಗಿರ್ತದ, ಕೈ ಸಣ್ಣ ಅಲ್ವಾ, ಯಾವಾಗ್ಲೂ ಹಿಂಗೆ ಹಾಕ್ಬೇಕು ನಾವು. ಪುಟ್ಟಿಗೆ ಬಳೆ ಹಾಕೋದಕ್ಕೆ ರಿಯಾಕ್ಷನ್. ಇಂಜೆಕ್ಷನ್ ಕೊಟ್ಟಾಗ ಯಾವ ತರ ರಿಯಾಕ್ಟ್ ಮಾಡ್ತಿದ್ದೆ ಪುಟ್ಟೆ? ಈಗ ಅವೆಲ್ಲ ಬಿಟ್ಟೆ ಹೋಯ್ತು. ವರ್ಷಕ್ಕೊಂದ್ಸಲ ಅಡ್ಮಿಷನ್ ಆಯ್ತಾಳಲ್ಲ, ಅವಾಗ ಹೋಗಿ ಡಾಕ್ಟ್ರೆ ಪ್ಲೀಸ್. ಈ ವರ್ಷ ಇನ್ನೂ ಆಗಿಲ್ಲಲ್ಲ ಪುಟ್ಟೆ? ಇಲ್ಲ ನ್ಯೂ ಸ್ಟಾರ್ಟ್, ನ್ಯೂ ಬಿಗಿನಿಂಗ್. ಲಾಸ್ಟ್ ಇಯರ್ ಅದು, ಲಾಸ್ಟ್ ಇಯರ್ ಅಲ್ವಾ ಅವಳು ಹಾಸ್ಪಿಟ್ಲಿಗೆ ಜಾಯ್ನ್ ಆಗಿದ್ದು? ಲಾಸ್ಟ್ ಇಯರ್ ಕರ್ಗ ದಿವಸ. ಈ ವರ್ಷ ನಮ್ಮ ಎಮ್ಮೆ ಕರ ಮೇಯ್ತಾ ಕೂತದೆ. ಸೈಲೆಂಟ್ ಕರ್ಮ ಕುರ್ಮ ಅಂತ ಮೇಯ್ತಾ ಕೂತೈತೆ ಎಮ್ಮೆ ಕರ. ಹಂಗೆ ಮಾವಿ ಮಾಡ್ಕೊ, ನಮಸ್ಕಾರ ಮಾಡ್ಕೊ. ನಮಸ್ಕಾರ ಮಾವಿ ಮಾಡ್ಕೊ, ಮಾವಿ ಮಾಡ್ಕೊ ಕಣ್ಣಿಗೆ. ನಾವು ಬೆಂಗಳೂರಿಂದ ದೇವ್ರಿಗೆ ಅಂತ ಹೇಳಿಬಿಟ್ಟು ತಾಯಿಗೆ ಮಡ್ಲಕ್ಕಿ ಸೀರೆ ಮತ್ತು ಮಡ್ಲಕ್ಕಿ ಸಾಮಾನುಗಳು ಹಾಗೆ ಹಾರ ತೊಗೊಂಡು ಬಂದಿದ್ವಿ. ಸೊ ಅದನ್ನು ಮಧ್ಯಾಹ್ನನೇ ತೊಗೊಂಡೋಗಿ ಕೊಟ್ಬಿಟ್ವಿ. ಯಾಕೆಂದರೆ ದೇವ್ರಿಗೆಲ್ಲ ರೆಡಿ ಮಾಡ್ತಾಯಿದ್ರು, ಅಲಂಕಾರ ಮಾಡ್ತಾಯಿದ್ರು. ಸೊ ಸೀರೆ ಎಲ್ಲ ಆವಾಗಲೇ ಉಡಿಸ್ಬೇಕಾಗಿತ್ತು. ಸೊ ನಮ್ಮದೇ ಸೀರೆ ಉಡಿಸ್ಬೇಕು ಅಂತ ಹೇಳಿಬಿಟ್ಟು ಮಡ್ಲಕ್ಕಿ ಸೀರೆನ ತೊಗೊಂಡೋಗಿ ಕೊಟ್ವಿ.
ಇದನ್ನೊಂಚೂರು ಹಿಂಗೆ ಜರುಗಿಸ್ಕೊಡ್ತೀನಿ. ಒಂದು ಮೂರು ಇದನ್ನೊಂಚೂರು ಮೇಲೆ ಮೇಲೆ ಅಪ್ ಆ್ಯಂಡ್ ಡೌನ್ ಇತ್ತು. ಫಸ್ಟ್ ಟೈಮ್ ಥರ ಕೂತಿರ್ಲಿಲ್ಲ, ಅದಕ್ಕೆ ಕಲಿಸ್ತಾ ಬಟ್ ಪರ್ಫೆಕ್ಟಾಗಿ ಕೂತಿದೆ. ಹಾಂ 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 ಓಕೆ. ನಿಂಬೆಹಣ್ಣಿಲ್ವಾ? ಬಿಡಿ ಅಷ್ಟು ಚಿಕ್ಕದು ಚಿಕ್ಕದು. ಈ ಕಡೆ ಬಾ ಬೊಮ್ಮು, ವಿಡಿಯೋ ಮಾಡ್ತೀನಿ. ಸೊ ದೇವಸ್ಥಾನದಿಂದ ಮುಗಿಸ್ಕೊಂಡು ನಾವು ಬಂದಿದ್ದು ಕಸಿನ್ ಮನೆಗೆ, ಯಾಕೆಂದರೆ ಕಸಿನ್ದು ಬರ್ಡೇ ಇತ್ತು, ಹಾಗೆ ಅವ್ರ ಅಣ್ಣನ ಮಗುದು ಚತುರ್ವಿದ್ ಕೂಡ ಬರ್ಡೇ ಇತ್ತು, ಹಾಗೆ ಅವ್ರ ಅಣ್ಣ ಅದಕ್ಕೆದು ಆ್ಯನಿವರ್ಸರಿ ಕೂಡ ಇತ್ತು. ಸೊ ಎಲ್ಲ ಒಂದೇ ದಿನ ಮಾಡಿದ್ವಿ, ಅದು ತುಂಬಾ ಚೆನ್ನಾಗಿತ್ತು. ಸೊ ತುಂಬ ಸ್ಪೆಷಲ್ ಅಂತ ಅನ್ನಿಸ್ತು, ಎಲ್ಲ ಒಂದೇ ದಿನ ಸೆಲೆಬ್ರೇಟ್ ಮಾಡಿದ್ದು. ಸೊ ಲಾಸ್ಟ್ ಟೈಮ್ ನನ್ನ ಶಾಪಿಂಗ್ ವ್ಲಾಗ್ನ ಯಾರೆಲ್ಲ ನೋಡಿರ್ತೀರಲ್ಲ, ನಂಗೆ ತುಂಬ ಜನ ಕ್ವಶನ್ ಕೇಳಿದ್ರಿ, ಈ ಒಂದು ರೇಷ್ಮೆ ಲಂಗನ ಎಲ್ಲಿ ತೊಗೊಂಡಿದ್ದು ಅಂತ. ನೋಡಿ, ಇದೇ ಮಗುಗೆ ನಾವು ರೇಷ್ಮೆ ಲಂಗನ ಪರ್ಚೇಸ್ ಮಾಡಿದ್ದು 1 ಇಯರ್ ಬೇಬಿಗೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಹೇಳಿ ಸ್ಟಿಚ್ ಮಾಡಿಸಿದ್ದೀವಿ ಅವಳ ಸೈಜ್ನ ಅನ್ನೋ ಥರನೇ ಇತ್ತು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮಗು ಮಾತ್ರ. ಈ ಡ್ರೆಸ್ನ ನಾವು ಪರ್ಚೇಸ್ ಮಾಡಿದ್ದು ಗಾಂಧಿ ಬಜಾರಲ್ಲಿರುವಂತಹ DVG ರೋಡಲ್ಲಿ ಬಂದರೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಇದೆಯಲ್ಲ, ಅದ್ರ ಆಪೋಸಿಟಲ್ಲೇ ಸಾಯಿ ಕಲೆಕ್ಷನ್ಸ್ ಅಂತ ಇದೆ. ಹೆಣ್ಣು ಮಕ್ಳಿಗಂತೂ ತುಂಬ ಚೆನ್ನಾಗಿರೋ ರೇಷ್ಮೆ ಲಂಗ ನೀವೇನಾದರೂ ಹುಡುಕ್ತಾ ಇದ್ದೆ, ನನ್ನ ಸಜೆಷನ್ಸ್ ಅಲ್ಲೊಂದ್ಸತಿ ಹೋಗಿ ನೋಡಿ, ತುಂಬಾ ವೆರೈಟಿ ಕಲೆಕ್ಷನ್ಸ್ ನಿಮಗೆ ಸಿಗುತ್ತೆ. ಗೈಸ್ ನೋಡಿ, ನಮ್ಮ ಭೂಮಿಕಾ ಸ್ಯಾರಿನ ಪಿನ್ ಮಾಡ್ತಾ ಇದ್ದಾಳೆ. ಎಲ್ಲ ಕಲೆನೂ ಏನು ಹೊಂದಿರುವ ಬ್ಯೂಟಿಷಿಯನ್ ಒಂದು ಕಡೆ ಗುಡ್ ಕುಕ್ಕು, ಒಂದು ಕಡೆ ಏನು ಒಳ್ಳೆ ಇವೆಂಟ್ ಮ್ಯಾನೇಜರು. ಅಲ್ಲೋ ಭೂಮಿಕಾ? ನೋಡಿ, ಅದರ ಬರ್ಡೇ ಡೆಕೋರೇಷನ್ ಇದ್ರೆ ರೆಡಿ ಮಾಡಿ. ಬರ್ಡೇ ಡೆಕೋರೇಷನು, ಯಾರಾದರೂ ಹುಡುಗಿಗೆ ಸ್ಯಾರಿ ಉಟ್ಟು ರೇಪ್ ಮಾಡೋದು ಎಲ್ಲ ಮಾಡ್ತಾಳೆ ನೋಡಿ. ಸ್ಯಾರಿ ಪಿನ್ ಎಲ್ಲ ಚೆನ್ನಾಗಿ ಮಾಡ್ತಿದ್ದಾಳೆ. ಟೋಟಲಿ ಇವಾಗ ಒಂದು 3 ರಿಂದ 4 ಸೀರೆ ಇಟ್ಕೊಂಡಿದ್ದಾಳೆ ಡ್ರೇಪ್ ಮಾಡಕ್ಕೆ ಅಂತ. ಆಯ್ತಾ 3? ಇನ್ನೆಷ್ಟು ಬಾಕಿ ಇದೆ? ಒಂದೇ ಬಾಕಿ ಇರೋದಾ? ಓಕೆ, ಫೈನಲಿ ಸ್ಯಾರಿ ಡ್ರೇಪ್ ಆದಮೇಲೆ ನಾವು ರೆಡಿಯಾಗಿ ದೇವ್ರು ಬರೋದಕ್ಕೂ ಮುಂಚೆ ಆರತಿ ಎತ್ಕೊಂಡು ದೇವಸ್ಥಾನದ ಹತ್ರ ಹೋಗಬೇಕು. ಸೊ ಎಲ್ಲರೂ ರೆಡಿ ಆದಮೇಲೆ ಹೇಗೆ ಕಾಣಿಸ್ತಾ ಇದ್ದೀವಿ, ಹೇಗೆ ರೆಡಿ ಆಗಿದ್ದೀವಿ ಅಂತ ಹೇಳಿ ತೋರಿಸ್ತೀನಿ. ಸದ್ಯಕ್ಕೆಲ್ಲ ಹಿಂಗಿದ್ದೀವಿ ನೋಡಿ. ಟೈಮ್ ಆಯ್ತು ಅಂತ ನಮ್ಮ ಹುಡುಗಿ ಅಮ್ಮ. ನಾವೆಲ್ಲ ಇನ್ನೂ ರೆಡಿನೇ ಆಗಿಲ್ಲ. ಫೇಸ್ ವಾಶ್ ಮಾಡ್ಕೊಂಡು ಆಲ್ರೆಡಿ ಅಮ್ಮು ಫೇಸ್ ಎಲ್ಲ ರೆಡಿ ಆಗ್ಬಿಟ್ಟು ಬಂದಿದ್ದಾಳೆ. ಸ್ಯಾರಿ ಡ್ರೇಪಿಂಗ್ ಒಂದೇ ಬಾಕಿ ಇರೋದು. ನೋಡಿ ನನ್ನ ಮಗ ನೋಡಿ, ಶಲ್ಯ ಪಂಚೆ ಶರ್ಟ್ ಎಲ್ಲ ಹಾಕೊಂಡು ರೆಡಿ ಆಗಿದ್ದಾನೆ. ಬೇರೆ ಶರ್ಟ್ ಹಾಕೊಳ್ಳೋ ಅಂದ್ರೆ ಹಾಕೋತಾ ಇಲ್ಲ, ಇದೇ ಶರ್ಟ್ ಬೇಕು ಅಂತ ಹಾಕೋತಾ ಇದ್ದಾನೆ. ಇಲ್ಲಿ ನಮ್ ಸುಂದ್ರಿ ರೆಡಿ ಆಗ್ತಿದ್ದಾಳೆ. ಏನ್ ಡ್ರೆಸ್ ಸುಂದ್ರಿ ಇದು? ಬ್ಲೂ ಕಲರ್ ಅಮ್ಮ. ಅದು ಯಾವ ಕಲರ್ ಅದು? ಹೌದಾ, ಸೂಪರ್ ಸೂಪರ್. ಅಣ್ಣ ತಂಗಿ ಇಬ್ರು ಸೂಪರ್. ಪುಟ್ಟಿ ಬೇಗ ರೆಡಿ ಆಗೋಣ, ಬೇಗ ಹೋಗ್ಬೇಕು ದೇವಸ್ಥಾನದ ಹತ್ರ. ಆಲ್ರೆಡಿ 5 o'clock ಅಷ್ಟು ರೆಡಿ ಆಗಿದೆ ಅಂತ ಹೇಳಿದ್ರು. 5:30 ಆಯಿತು. ಸೊ ಬೇಗ ರೆಡಿಯಾಗಿ ಹೋಗೋಣ ಬನ್ನಿ. ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಸೊ ನಾವು ಹೇಳಿದ್ನಲ್ಲ ದೇವ್ರು ಬರುತ್ತೆ ಅಂತ ಹೇಳಿಬಿಟ್ಟು, ಸೊ 5:30 ಅಂತ ಹೇಳಿದ್ರು. ಇಟ್ಸ್ ಆಲ್ಮೋಸ್ಟ್ ಲೈಕ್ 6:45 ಆಗೋಯ್ತು. ಇವಾಗ ದೇವ್ರು ಬರುತ್ತೆ. ಸೊ ನಾವು ಈಗ ರೆಡಿಯಾಗಿದ್ದೀವಿ. ನನ್ನ ತಂಗಿ ಜಯಶ್ರೀ ಹಿಂಗೆ ರೆಡಿಯಾಗಿದ್ದಾಳೆ, ನನ್ನ ತಂಗಿ ಪುಟ್ಟಿ ಚಿಕ್ಕಿ ಹಿಂಗೆ ರೆಡಿಯಾಗಿದ್ದಾಳೆ. ಸೊ ನಾನು ಹಿಂಗೆ ರೆಡಿಯಾಗಿದ್ದೀನಿ, ರಾಗಿನಿ. ಸೊ ನನ್ನ ಆದ್ನಿ ಅಲ್ಲಿ ಕೂತ್ಕೊಂಡಿದ್ದಾರೆ. ಭೂಮಿಕಾ, ದಿಸ್ ಇಸ್ ಶೇಮಾ. ಸೊ ಫೈನಲಿ ಎಲ್ಲರೂ ರೆಡಿ ಆಗಿದ್ದೀವಿ. ಸೊ ಆರತಿ ಕೂಡ ರೆಡಿ ಆಗಿದೆ ನೋಡಿ. ಇದೆ ಆರತಿ. ದೀಪ ಹಾರೋಗಿದೆ, ಗಾಳಿ ಬೀಸ್ತೈತೆ. ದೀಪ ಹಾರೋಗಿದೆ, ಹಚ್ಚಿಸ್ಬೇಕು. ಇದೆ ನೋಡಿ ಆರತಿ ನಮ್ದು. ಸೊ ಫ್ರೆಂಡ್ಸ್, ಹೇಗೆ ಕಾಣಿಸ್ತಾ ಇದೆ?
ಪಿಂಕ್ಗೆ ಈ ಥರ ಡಾರ್ಕ್ ಬ್ಲೂ ಕಲರ್ ಮ್ಯಾಚ್ ಮಾಡ್ಕೊಂಡಿದ್ದೀನಿ, ಕಾಂಟ್ರಾಸ್ಟ್ ಕಲರ್. ಸೊ ಇವಾಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಆರತಿ ಎಲ್ಲ ಹೋಗಿದೆ, ನನ್ನ ತಂಗಿ ಅಮ್ಮು ಎತ್ಕೊಂಡು ಹೋಗಿದ್ದಾರೆ ಆರತಿನ. ಸೊ ಬನ್ನಿ ಹೋಗೋಣ ನಾವು ದೇವಸ್ಥಾನದ ಹತ್ರ. ಎಷ್ಟು ಚೆನ್ನಾಗಿ ದೇವ್ರನ್ನ ಅಲಂಕಾರ ಮಾಡಿದ್ದಾರೆ ಅಂತೆಲ್ಲ ತೋರಿಸ್ತೀವಿ. ಬನ್ನಿ, ಊರವರೆಲ್ಲ ಅಲ್ಲಿ ಬಂದಿರ್ತಾರೆ. ಸೊ ನಮ್ಮ ಊರಲ್ಲಿ ಯಾವ ಥರ ಮಾಡ್ತೀವಿ ಹಬ್ಬನ ಅಂತ ಹೇಳಿ ತೋರಿಸ್ತೀನಿ. ಈ ಕಂಪ್ಲೀಟ್ ವ್ಲಾಗಲ್ಲಿ ಎಲ್ಲೂ ಮಿಸ್ ಮಾಡ್ಕೊಳ್ದಂಗೆ ನನ್ನ ವ್ಲಾಗ್ನ ನೋಡಿ ಬನ್ನಿ. ಕೂಡ ನಮ್ಮ ಊರಿನ ಹಬ್ಬದ ಒಂದು ಸೆಲೆಬ್ರೇಷನ್ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಸೊ ಇದಾಗಿತ್ತು ಪಾರ್ಟ್ 1. ಹಾಗೆ ಇದರದ ಕಂಟಿನ್ಯೂಯೇಷನ್ ವ್ಲಾಗ್ ಪಾರ್ಟ್ 2ನಲ್ಲಿ ಬರುತ್ತೆ. ಸೊ ಸ್ಟೇ ಟ್ಯೂನ್ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮೆಲ್ಲರಿಗೂ ಈ ನನ್ನ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.